ಹಗರಣದಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದ ಸಿದ್ದರಾಮಯ್ಯ ಅವರಿಗೆ ಸಿಹಿ ಸುದ್ದಿ ಸಿಗುವ ಕಾಲ ಹತ್ತಿರ ಬರ್ತಾ ಇದೆ. ಲೋಕಾಯುಕ್ತರು ತನಿಖೆ ಪೂರ್ಣಗೊಳಿಸಿದ್ದಾರೆ. ಅಂದರೆ ಎಷ್ಟು ಸಿಹಿ ಸುದ್ದಿ ಅಂತ ನೀವು ಕೇಳಬಹುದು. ನೋಡಿ, ಮುಡಾ ಹಗರಣವನ್ನು 4 ತನಿಖಾ ಸಂಸ್ಥೆಗಳು ತನಿಖೆ ನಡೆಸ್ತಾ ಇತ್ತು. PN ದೇಸಾಯಿ ಆಯೋಗ, ಇದು ಸಿದ್ದರಾಮಯ್ಯನವರೇ ಮಾಡಿದ್ದು. ಆಮೇಲೆ ಅದನ್ನು ಹಿಂತೆಗೆದುಕೊಳ್ಳಲಾಯಿತು, ಅವರಿಲ್ಲ. ಆಮೇಲೆ ಹೈಕೋರ್ಟ್ ಹೇಳಿತು ಲೋಕಾಯುಕ್ತದಿಂದ ಮಾಡಿ ಅಂತ ಹೇಳುವಾಗ PN ದೇಸಾಯಿ ಆಯೋಗ ವಾಪಸ್ ಪಡೆಯಲಾಯಿತು. ಲೋಕಾಯುಕ್ತ ಮತ್ತೊಂದು ಕಡೆ ED ಎಂಟ್ರಿ ಕೊಟ್ಟಿತ್ತು. ED ಕೂಡ ನಡೀತಾ ಇದೆ. ಬಟ್ ಸಿದ್ದರಾಮಯ್ಯರಿಗಿಂತ ಹೆಚ್ಚಾಗಿ ಉಳಿದ ಮುಡಾ ಹಗರಣದ ಬಗ್ಗೆ ಅದು ಚರ್ಚೆ ಮಾಡ್ತಾ ಇದೆ. ಈ ನಡುವೆ CBI ಕೊಡಬೇಕು ಅಂತೇಳಿ ಸ್ನೇಹಮಯಿ ಕೃಷ್ಣ ಅಪೀಲ್ ಹೋಗಿದ್ರು. ಹೈಕೋರ್ಟ್ ಇಲ್ಲ ಬೇಡ ಅಂತ ಹೇಳಿದೆ. ಅಲ್ಲಿ CBIಗೆ ಹೋಗೋದಿಲ್ಲ ಅಂತ ಗೊತ್ತಾಯ್ತು. ಈಗ ಲೋಕಾಯುಕ್ತ ಒಂದೇ ಇರೋದು. ಲೋಕಾಯುಕ್ತದಲ್ಲಿ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಕುಟುಂಬ ಯಾವುದೇ ತಪ್ಪು ಮಾಡಿಲ್ಲ ಅನ್ನುವಂಥ ವರದಿ ಬರ್ಬೋದು ಅಂತೇಳಿ ನಿರೀಕ್ಷೆ ಮಾಡಲಾಗ್ತಾ ಇದೆಯಂತೆ. ಇದು ಸರಿಯಾಗಿಲ್ಲ ಅಂತೇಳಿ, ತನಿಖೆ ಸರಿಯಾಗಿಲ್ಲ ಅಂತೇಳಿ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ಎಲ್ಲದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಲೋಕಾಯುಕ್ತ ಕಚೇರಿ ತಲುಪಿದ ತನಿಖಾ ವರದಿ. ಮುಡಾ ಕೇಸ್ನಲ್ಲಿ ಚಾರ್ಜ್ ಶೀಟಾ, ಬಿ ರಿಪೋರ್ಟಾ? ಲೋಕಾಯುಕ್ತ ಪೊಲೀಸರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಕ್ರಮದ ಕುರಿತು ಬಹುತೇಕ ತನಿಖೆ ಮುಗಿಸಿದ್ದಾರೆ. ವರದಿಯನ್ನ ಲೋಕಾಯುಕ್ತ IGPಗೆ ಸಲ್ಲಿಕೆ ಮಾಡಿದ್ದಾರೆ. ತನಿಖಾ ವರದಿಯಲ್ಲಿ CM ಸಿದ್ದರಾಮಯ್ಯ ಪತ್ನಿ BM ಪಾರ್ವತಿ ಪಡೆದಿರೋ 14 ಬದಲಿ ನಿವೇಶನ ಪ್ರಕ್ರಿಯೆಯಲ್ಲಿ ರಾಜಕೀಯ ಅಧಿಕಾರ ಪ್ರಭಾವ ನಡೆದಿಲ್ಲ ಅಂತ ಉಲ್ಲೇಖಿಸಿದ್ದಾರೆ ಎನ್ನಲಾಗ್ತಿದೆ. ಲೋಕಾಯುಕ್ತ SP ಉದೇಶ್ ನೇತೃತ್ವದ ತಂಡ ಇಡೀ ಹಗರಣದ ಕುರಿತು 550 ಪುಟಗಳ ವರದಿ ಸಲ್ಲಿಸಿದ್ದಾರೆ. ಆ ವರದಿಯನ್ನ ಪರಿಶೀಲಿಸಿ ಕಾನೂನು ಕೋಶ ಪರಾಮರ್ಶೆ ನಡೆಸಲಿದೆ. ಬಳಿಕವಷ್ಟೇ ಪ್ರಕರಣ ಚಾರ್ಜ್ ಶೀಟ್ಗೆ ಯೋಗ್ಯವೋ ಅಥವಾ ಬಿ ರಿಪೋರ್ಟ್ಗೆ ಅರ್ಹವೋ ಎಂದು ತಿಳಿಯಲಿದೆ. ಮೂಡಾ ಕೇಸ್ನ ಹೊಸ ಬಾಂಬ್ ಸಿಡಿಸಿದ ಕೃಷ್ಣ. ಮೂಡಾ ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳು ಅಕ್ರಮವಾಗಿ ನಿವೇಶನ ಪಡೆದಿರೋದು, ಮತ್ತೆ ಕೋಟ್ಯಾಂತರ ರೂಪಾಯಿಗಳನ್ನ ಅಕ್ರಮ ಲಾಭ ಮಾಡ್ಕೊಂಡಿರೋದು, ಮತ್ತೆ ಕೋಟ್ಯಾಂತರ ರೂಪಾಯಿಗಳ ಅಕ್ರಮ ಹಣದ ವ್ಯವಹಾರ ಮಾಡೋದು ಸ್ಪಷ್ಟ ಕಂಡು ಬರುತ್ತೆ. ಇದೆಲ್ಲದರ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು. ಕೇವಲ ಸಿದ್ದರಾಮಯ್ಯವರ ಕುಟುಂಬಕ್ಕೆ ಸಂಬಂಧಪಟ್ಟ 14 ನಿವೇಶನ ಸಂಬಂಧಪಟ್ಟಂತೆ ಮಾತ್ರ ತನಿಖೆ ನಡೆಸಬಾರ್ದು. ಆ ರೀತಿಯನ್ನು ತಾವು ನಡೆಸಿದ್ರೆ ನೀವು ಏಕಪಕ್ಷವನ್ನು ನಡೆಸ್ಕೊಂಡಿದ್ರೆ, ಕರ್ತವ್ಯ ಲೋಪ ಎಸಗಿದ್ರೆ, ಆರೋಪನ ರಕ್ಷಣೆ ಮಾಡೋಕ್ಕೋಸ್ಕರ ಈ ಕೃತ್ಯ ಮಾಡಿರ ಅಂತೇಳಿ ನಿಮ್ಮ ವಿರುದ್ಧ ಕೂಡ ಕಾನೂನು ಕ್ರಮ ತಗೋಬೇಕಂತೇಳಿ ನಾನು ತನಿಖಾಧಿಕಾರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೀನಿ. ಮುಡಾ ನಿವೇಶನ ಹಂಚಿಕೆ ಹಗರಣ CBI ಅಂಗಳಕ್ಕೆ ಹೋಗಿದ್ರೆ ಸಿದ್ದುಗೆ ತಲೆಬೇನೆ ಶುರುವಾಗ್ತಿತ್ತು. ಆದ್ರೆ ಹೈಕೋರ್ಟ್ ಹಗರಣವನ್ನ CBIಗೆ ಕೊಟ್ಟಿಲ್ಲ. ಆದ್ರಿಂದ ಸಿದ್ದರಾಮಯ್ಯಗೆ ಚಿಂತೆ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಗರಣದಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದ ಸಿದ್ದರಾಮಯ್ಯ ಅವರಿಗೆ ಸಿಹಿ ಸುದ್ದಿ ಸಿಗುವ ಕಾಲ ಹತ್ತಿರ ಬರ್ತಾ ಇದೆ. ಲೋಕಾಯುಕ್ತರು ತನಿಖೆ ಪೂರ್ಣಗೊಳಿಸಿದ್ದಾರೆ. ಅಂದರೆ ಎಷ್ಟು ಸಿಹಿ ಸುದ್ದಿ ಅಂತ ನೀವು ಕೇಳಬಹುದು. ನೋಡಿ, ಮುಡಾ ಹಗರಣವನ್ನು 4 ತನಿಖಾ ಸಂಸ್ಥೆಗಳು ತನಿಖೆ ನಡೆಸ್ತಾ ಇತ್ತು. PN ದೇಸಾಯಿ ಆಯೋಗ, ಇದು ಸಿದ್ದರಾಮಯ್ಯನವರೇ ಮಾಡಿದ್ದು. ಆಮೇಲೆ ಅದನ್ನು ಹಿಂತೆಗೆದುಕೊಳ್ಳಲಾಯಿತು, ಅವರಿಲ್ಲ. ಆಮೇಲೆ ಹೈಕೋರ್ಟ್ ಹೇಳಿತು ಲೋಕಾಯುಕ್ತದಿಂದ ಮಾಡಿ ಅಂತ ಹೇಳುವಾಗ PN ದೇಸಾಯಿ ಆಯೋಗ ವಾಪಸ್ ಪಡೆಯಲಾಯಿತು. ಲೋಕಾಯುಕ್ತ ಮತ್ತೊಂದು ಕಡೆ ED ಎಂಟ್ರಿ ಕೊಟ್ಟಿತ್ತು. ED ಕೂಡ ನಡೀತಾ ಇದೆ. ಬಟ್ ಸಿದ್ದರಾಮಯ್ಯರಿಗಿಂತ ಹೆಚ್ಚಾಗಿ ಉಳಿದ ಮುಡಾ ಹಗರಣದ ಬಗ್ಗೆ ಅದು ಚರ್ಚೆ ಮಾಡ್ತಾ ಇದೆ. ಈ ನಡುವೆ CBI ಕೊಡಬೇಕು ಅಂತೇಳಿ ಸ್ನೇಹಮಯಿ ಕೃಷ್ಣ ಅಪೀಲ್ ಹೋಗಿದ್ರು. ಹೈಕೋರ್ಟ್ ಇಲ್ಲ ಬೇಡ ಅಂತ ಹೇಳಿದೆ. ಅಲ್ಲಿ CBIಗೆ ಹೋಗೋದಿಲ್ಲ ಅಂತ ಗೊತ್ತಾಯ್ತು. ಈಗ ಲೋಕಾಯುಕ್ತ ಒಂದೇ ಇರೋದು. ಲೋಕಾಯುಕ್ತದಲ್ಲಿ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಕುಟುಂಬ ಯಾವುದೇ ತಪ್ಪು ಮಾಡಿಲ್ಲ ಅನ್ನುವಂಥ ವರದಿ ಬರ್ಬೋದು ಅಂತೇಳಿ ನಿರೀಕ್ಷೆ ಮಾಡಲಾಗ್ತಾ ಇದೆಯಂತೆ. ಇದು ಸರಿಯಾಗಿಲ್ಲ ಅಂತೇಳಿ, ತನಿಖೆ ಸರಿಯಾಗಿಲ್ಲ ಅಂತೇಳಿ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ಎಲ್ಲದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಲೋಕಾಯುಕ್ತ ಕಚೇರಿ ತಲುಪಿದ ತನಿಖಾ ವರದಿ. ಮುಡಾ ಕೇಸ್ನಲ್ಲಿ ಚಾರ್ಜ್ ಶೀಟಾ, ಬಿ ರಿಪೋರ್ಟಾ? ಲೋಕಾಯುಕ್ತ ಪೊಲೀಸರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಕ್ರಮದ ಕುರಿತು ಬಹುತೇಕ ತನಿಖೆ ಮುಗಿಸಿದ್ದಾರೆ. ವರದಿಯನ್ನ ಲೋಕಾಯುಕ್ತ IGPಗೆ ಸಲ್ಲಿಕೆ ಮಾಡಿದ್ದಾರೆ. ತನಿಖಾ ವರದಿಯಲ್ಲಿ CM ಸಿದ್ದರಾಮಯ್ಯ ಪತ್ನಿ BM ಪಾರ್ವತಿ ಪಡೆದಿರೋ 14 ಬದಲಿ ನಿವೇಶನ ಪ್ರಕ್ರಿಯೆಯಲ್ಲಿ ರಾಜಕೀಯ ಅಧಿಕಾರ ಪ್ರಭಾವ ನಡೆದಿಲ್ಲ ಅಂತ ಉಲ್ಲೇಖಿಸಿದ್ದಾರೆ ಎನ್ನಲಾಗ್ತಿದೆ. ಲೋಕಾಯುಕ್ತ SP ಉದೇಶ್ ನೇತೃತ್ವದ ತಂಡ ಇಡೀ ಹಗರಣದ ಕುರಿತು 550 ಪುಟಗಳ ವರದಿ ಸಲ್ಲಿಸಿದ್ದಾರೆ. ಆ ವರದಿಯನ್ನ ಪರಿಶೀಲಿಸಿ ಕಾನೂನು ಕೋಶ ಪರಾಮರ್ಶೆ ನಡೆಸಲಿದೆ. ಬಳಿಕವಷ್ಟೇ ಪ್ರಕರಣ ಚಾರ್ಜ್ ಶೀಟ್ಗೆ ಯೋಗ್ಯವೋ ಅಥವಾ ಬಿ ರಿಪೋರ್ಟ್ಗೆ ಅರ್ಹವೋ ಎಂದು ತಿಳಿಯಲಿದೆ. ಮೂಡಾ ಕೇಸ್ನ ಹೊಸ ಬಾಂಬ್ ಸಿಡಿಸಿದ ಕೃಷ್ಣ. ಮೂಡಾ ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳು ಅಕ್ರಮವಾಗಿ ನಿವೇಶನ ಪಡೆದಿರೋದು, ಮತ್ತೆ ಕೋಟ್ಯಾಂತರ ರೂಪಾಯಿಗಳನ್ನ ಅಕ್ರಮ ಲಾಭ ಮಾಡ್ಕೊಂಡಿರೋದು, ಮತ್ತೆ ಕೋಟ್ಯಾಂತರ ರೂಪಾಯಿಗಳ ಅಕ್ರಮ ಹಣದ ವ್ಯವಹಾರ ಮಾಡೋದು ಸ್ಪಷ್ಟ ಕಂಡು ಬರುತ್ತೆ. ಇದೆಲ್ಲದರ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು. ಕೇವಲ ಸಿದ್ದರಾಮಯ್ಯವರ ಕುಟುಂಬಕ್ಕೆ ಸಂಬಂಧಪಟ್ಟ 14 ನಿವೇಶನ ಸಂಬಂಧಪಟ್ಟಂತೆ ಮಾತ್ರ ತನಿಖೆ ನಡೆಸಬಾರ್ದು. ಆ ರೀತಿಯನ್ನು ತಾವು ನಡೆಸಿದ್ರೆ ನೀವು ಏಕಪಕ್ಷವನ್ನು ನಡೆಸ್ಕೊಂಡಿದ್ರೆ, ಕರ್ತವ್ಯ ಲೋಪ ಎಸಗಿದ್ರೆ,
ಆರೋಪನ ರಕ್ಷಣೆ ಮಾಡೋಕ್ಕೋಸ್ಕರ ಈ ಕೃತ್ಯ ಮಾಡಿರ ಅಂತ ಹೇಳಿ ನಿಮ್ಮ ವಿರುದ್ಧ ಕೂಡ ಕಾನೂನು ಕ್ರಮ ತಗೋಬೇಕಂತೇಳಿ ನಾನು ತನಿಖಾಧಿಕಾರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೀನಿ. ಮೂಡಾ ನಿವೇಶನ ಹಂಚಿಕೆ ಹಗರಣ ಸಿಬಿಐ ಅಂಗಳಕ್ಕೆ ಹೋಗಿದ್ರೆ ಸಿದ್ದುಗೆ ತಲೆಬೇನೆ ಶುರುವಾಗ್ತಿತ್ತು. ಆದ್ರೆ ಹೈಕೋರ್ಟ್ ಹಗರಣವನ್ನ ಸಿಬಿಐಗೆ ಕೊಟ್ಟಿಲ್ಲ. ಆದ್ರಿಂದ ಸಿದ್ದರಾಮಯ್ಯಗೆ ಚಿಂತೆ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಗರಣದಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದ ಸಿದ್ದರಾಮಯ್ಯ ಅವರಿಗೆ ಸಿಹಿ ಸುದ್ದಿ ಸಿಗುವ ಕಾಲ ಹತ್ತಿರ ಬರ್ತಾ ಇದೆ. ಲೋಕಾಯುಕ್ತರು ತನಿಖೆ ಪೂರ್ಣಗೊಳಿಸಿದ್ದಾರೆ. ಅಂದರೆ ಎಷ್ಟು ಸಿಹಿ ಸುದ್ದಿ ಅಂತ ನೀವು ಕೇಳಬಹುದು. ನೋಡಿ, ಮುಡಾ ಹಗರಣವನ್ನು 4 ತನಿಖಾ ಸಂಸ್ಥೆಗಳು ತನಿಖೆ ನಡೆಸ್ತಾ ಇತ್ತು. PN ದೇಸಾಯಿ ಆಯೋಗ, ಇದು ಸಿದ್ದರಾಮಯ್ಯನವರೇ ಮಾಡಿದ್ದು. ಆಮೇಲೆ ಅದನ್ನು ಹಿಂತೆಗೆದುಕೊಳ್ಳಲಾಯಿತು, ಅವರಿಲ್ಲ. ಆಮೇಲೆ ಹೈಕೋರ್ಟ್ ಹೇಳಿತು ಲೋಕಾಯುಕ್ತದಿಂದ ಮಾಡಿ ಅಂತ ಹೇಳುವಾಗ PN ದೇಸಾಯಿ ಆಯೋಗ ವಾಪಸ್ ಪಡೆಯಲಾಯಿತು ಲೋಕಾಯುಕ್ತ. ಮತ್ತೊಂದು ಕಡೆ ED ಎಂಟ್ರಿ ಕೊಟ್ಟಿತ್ತು. ED ಕೂಡ ನಡೀತಾ ಇದೆ. ಬಟ್ ಸಿದ್ದರಾಮಯ್ಯರಿಗಿಂತ ಹೆಚ್ಚಾಗಿ ಉಳಿದ ಮುಡಾ ಹಗರಣದ ಬಗ್ಗೆ ಅದು ಚರ್ಚೆ ಮಾಡ್ತಾ ಇದೆ. ಈ ನಡುವೆ CBI ಕೊಡಬೇಕು ಅಂತೇಳಿ ಸ್ನೇಹಮಯಿ ಕೃಷ್ಣ ಅಪೀಲ್ ಹೋಗಿದ್ರು. ಹೈಕೋರ್ಟ್ ಇಲ್ಲ ಬೇಡ ಅಂತ ಹೇಳಿದೆ. ಅಲ್ಲಿ CBIಗೆ ಹೋಗೋದಿಲ್ಲ ಅಂತ ಗೊತ್ತಾಯ್ತು. ಈಗ ಲೋಕಾಯುಕ್ತ ಒಂದೇ ಇರೋದು. ಲೋಕಾಯುಕ್ತದಲ್ಲಿ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಕುಟುಂಬ ಯಾವುದೇ ತಪ್ಪು ಮಾಡಿಲ್ಲ ಅನ್ನುವಂಥ ವರದಿ ಬರ್ಬೋದು ಅಂತೇಳಿ ನಿರೀಕ್ಷೆ ಮಾಡಲಾಗ್ತಾ ಇದೆಯಂತೆ. ಇದು ಸರಿಯಾಗಿಲ್ಲ ಅಂತೇಳಿ, ತನಿಖೆ ಸರಿಯಾಗಿಲ್ಲ ಅಂತೇಳಿ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ಎಲ್ಲದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಲೋಕಾಯುಕ್ತ ಕಚೇರಿ ತಲುಪಿದ ತನಿಖಾ ವರದಿ. ಮೂಡಾ ಕೇಸ್ನಲ್ಲಿ ಚಾರ್ಜ್ ಶೀಟಾ, ಬಿ ರಿಪೋರ್ಟಾ? ಲೋಕಾಯುಕ್ತ ಪೊಲೀಸರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಕ್ರಮದ ಕುರಿತು ಬಹುತೇಕ ತನಿಖೆ ಮುಗಿಸಿದ್ದಾರೆ. ವರದಿಯನ್ನ ಲೋಕಾಯುಕ್ತ IGPಗೆ ಸಲ್ಲಿಕೆ ಮಾಡಿದ್ದಾರೆ. ತನಿಖಾ ವರದಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ನಿ BM ಪಾರ್ವತಿ ಪಡೆದಿರೋ 14 ಬದಲಿ ನಿವೇಶನ ಪ್ರಕ್ರಿಯೆಯಲ್ಲಿ ರಾಜಕೀಯ ಅಧಿಕಾರ ಪ್ರಭಾವ ನಡೆದಿಲ್ಲ ಅಂತ ಉಲ್ಲೇಖಿಸಿದ್ದಾರೆ ಎನ್ನಲಾಗ್ತಿದೆ. ಲೋಕಾಯುಕ್ತ SP ಉದೇಶ್ ನೇತೃತ್ವದ ತಂಡ ಇಡೀ ಹಗರಣದ ಕುರಿತು 550 ಪುಟಗಳ ವರದಿ ಸಲ್ಲಿಸಿದ್ದಾರೆ. ಆ ವರದಿಯನ್ನ ಪರಿಶೀಲಿಸಿ ಕಾನೂನು ಕೋಶ ಪರಾಮರ್ಶೆ ನಡೆಸಲಿದೆ. ಬಳಿಕವಷ್ಟೇ ಪ್ರಕರಣ ಚಾರ್ಜ್ ಶೀಟ್ಗೆ ಯೋಗ್ಯವೋ ಅಥವಾ ಬಿ ರಿಪೋರ್ಟ್ಗೆ ಅರ್ಹವೋ ಎಂದು ತಿಳಿಯಲಿದೆ. ಮೂಡಾ ಕೇಸ್ನ ಹೊಸ ಬಾಂಬ್ ಸಿಡಿಸಿದ ಕೃಷ್ಣ. ಮೂಡಾ ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳು ಅಕ್ರಮವಾಗಿ ನಿವೇಶನ ಪಡೆದಿರೋದು, ಮತ್ತೆ ಕೋಟ್ಯಾಂತರ ರೂಪಾಯಿಗಳನ್ನ ಅಕ್ರಮ ಲಾಭ ಮಾಡ್ಕೊಂಡಿರೋದು, ಮತ್ತೆ ಕೋಟ್ಯಾಂತರ ರೂಪಾಯಿಗಳ ಅಕ್ರಮ ಹಣದ ವ್ಯವಹಾರ ಮಾಡೋದು ಸ್ಪಷ್ಟ ಕಂಡು ಬರುತ್ತೆ. ಇದೆಲ್ಲದರ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು. ಕೇವಲ ಸಿದ್ದರಾಮಯ್ಯವರ ಕುಟುಂಬಕ್ಕೆ ಸಂಬಂಧಪಟ್ಟ 14 ನಿವೇಶನ ಸಂಬಂಧಪಟ್ಟಂತೆ ಮಾತ್ರ ತನಿಖೆ ನಡೆಸಬಾರ್ದು. ಆ ರೀತಿಯನ್ನು ತಾವು ನಡೆಸಿದ್ರೆ ನೀವು ಏಕಪಕ್ಷವನ್ನು ನಡೆಸ್ಕೊಂಡಿದ್ರೆ, ಕರ್ತವ್ಯ ಲೋಪ ಎಸಗಿದ್ರೆ, ಆರೋಪನ ರಕ್ಷಣೆ ಮಾಡೋಕ್ಕೋಸ್ಕರ ಈ ಕೃತ್ಯ ಮಾಡಿರ ಅಂತ ಹೇಳಿ ನಿಮ್ಮ ವಿರುದ್ಧ ಕೂಡ ಕಾನೂನು ಕ್ರಮ ತಗೋಬೇಕಂತೇಳಿ ನಾನು ತನಿಖಾಧಿಕಾರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೀನಿ. ಮೂಡಾ ನಿವೇಶನ ಹಂಚಿಕೆ ಹಗರಣ ಸಿಬಿಐ ಅಂಗಳಕ್ಕೆ ಹೋಗಿದ್ರೆ ಸಿದ್ದುಗೆ ತಲೆಬೇನೆ ಶುರುವಾಗ್ತಿತ್ತು. ಆದ್ರೆ ಹೈಕೋರ್ಟ್ ಹಗರಣವನ್ನ ಸಿಬಿಐಗೆ ಕೊಟ್ಟಿಲ್ಲ. ಆದ್ರಿಂದ ಸಿದ್ದರಾಮಯ್ಯಗೆ ಚಿಂತೆ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಗರಣದಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದ ಸಿದ್ದರಾಮಯ್ಯ ಅವರಿಗೆ ಸಿಹಿ ಸುದ್ದಿ ಸಿಗುವ ಕಾಲ ಹತ್ತಿರ ಬರ್ತಾ ಇದೆ. ಲೋಕಾಯುಕ್ತರು ತನಿಖೆ ಪೂರ್ಣಗೊಳಿಸಿದ್ದಾರೆ. ಅಂದರೆ ಎಷ್ಟು ಸಿಹಿ ಸುದ್ದಿ ಅಂತ ನೀವು ಕೇಳಬಹುದು. ನೋಡಿ, ಮುಡಾ ಹಗರಣವನ್ನು 4 ತನಿಖಾ ಸಂಸ್ಥೆಗಳು ತನಿಖೆ ನಡೆಸ್ತಾ ಇತ್ತು. PN ದೇಸಾಯಿ ಆಯೋಗ, ಇದು ಸಿದ್ದರಾಮಯ್ಯನವರೇ ಮಾಡಿದ್ದು. ಆಮೇಲೆ ಅದನ್ನು ಹಿಂತೆಗೆದುಕೊಳ್ಳಲಾಯಿತು, ಅವರಿಲ್ಲ. ಆಮೇಲೆ ಹೈಕೋರ್ಟ್ ಹೇಳಿತು ಲೋಕಾಯುಕ್ತದಿಂದ ಮಾಡಿ ಅಂತ ಹೇಳುವಾಗ PN ದೇಸಾಯಿ ಆಯೋಗ ವಾಪಸ್ ಪಡೆಯಲಾಯಿತು ಲೋಕಾಯುಕ್ತ. ಮತ್ತೊಂದು ಕಡೆ ED ಎಂಟ್ರಿ ಕೊಟ್ಟಿತ್ತು. ED ಕೂಡ ನಡೀತಾ ಇದೆ. ಬಟ್ ಸಿದ್ದರಾಮಯ್ಯರಿಗಿಂತ ಹೆಚ್ಚಾಗಿ ಉಳಿದ ಮುಡಾ ಹಗರಣದ ಬಗ್ಗೆ ಅದು ಚರ್ಚೆ ಮಾಡ್ತಾ ಇದೆ. ಈ ನಡುವೆ CBI ಕೊಡಬೇಕು ಅಂತೇಳಿ ಸ್ನೇಹಮಯಿ ಕೃಷ್ಣ ಅಪೀಲ್ ಹೋಗಿದ್ರು. ಹೈಕೋರ್ಟ್ ಇಲ್ಲ ಬೇಡ ಅಂತ ಹೇಳಿದೆ. ಅಲ್ಲಿ CBIಗೆ ಹೋಗೋದಿಲ್ಲ ಅಂತ ಗೊತ್ತಾಯ್ತು. ಈಗ ಲೋಕಾಯುಕ್ತ ಒಂದೇ ಇರೋದು. ಲೋಕಾಯುಕ್ತದಲ್ಲಿ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಕುಟುಂಬ ಯಾವುದೇ ತಪ್ಪು ಮಾಡಿಲ್ಲ ಅನ್ನುವಂಥ ವರದಿ ಬರ್ಬೋದು ಅಂತೇಳಿ ನಿರೀಕ್ಷೆ ಮಾಡಲಾಗ್ತಾ ಇದೆಯಂತೆ. ಇದು ಸರಿಯಾಗಿಲ್ಲ ಅಂತೇಳಿ, ತನಿಖೆ ಸರಿಯಾಗಿಲ್ಲ ಅಂತೇಳಿ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ಎಲ್ಲದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಲೋಕಾಯುಕ್ತ ಕಚೇರಿ ತಲುಪಿದ ತನಿಖಾ ವರದಿ. ಮೂಡಾ ಕೇಸ್ನಲ್ಲಿ ಚಾರ್ಜ್ ಶೀಟಾ, ಬಿ ರಿಪೋರ್ಟಾ? ಲೋಕಾಯುಕ್ತ ಪೊಲೀಸರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಕ್ರಮದ ಕುರಿತು ಬಹುತೇಕ ತನಿಖೆ ಮುಗಿಸಿದ್ದಾರೆ. ವರದಿಯನ್ನ ಲೋಕಾಯುಕ್ತ IGPಗೆ ಸಲ್ಲಿಕೆ ಮಾಡಿದ್ದಾರೆ. ತನಿಖಾ ವರದಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ನಿ BM ಪಾರ್ವತಿ ಪಡೆದಿರೋ 14 ಬದಲಿ ನಿವೇಶನ ಪ್ರಕ್ರಿಯೆಯಲ್ಲಿ ರಾಜಕೀಯ ಅಧಿಕಾರ ಪ್ರಭಾವ ನಡೆದಿಲ್ಲ ಅಂತ